ವೀಕ್ಷಕರೇ, ಫ್ರೀಡಂ ಟಿವಿಯ ಮೂಡ ಲೋಕದಲ್ಲಿ ಟಗರು ಗುಟುರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂಜಾ ಗುರಪ್ಪ. ಸಿಎಂ ಸಿದ್ದರಾಮಯ್ಯನ ವಿರುದ್ಧದ ಮೂಡ ಹಗರಣದ ಆರೋಪ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಸಿದ್ದು ಭವಿಷ್ಯದ ಲೋಕ ಅಂಗಳ ಸೇರಿದೆ. ಇತ್ತ ಸಿಎಂ ರಾಜೀನಾಮೆಯ ಬಿಗಿಪಟ್ಟು ಹಿಡಿದಿರುವ ವಿಪಕ್ಷಗಳು ರಾಜಕಾರಣಿಯಲ್ಲಿ ನಾ ಕೊಡೆ ನೀ ಬಿಡೆ ಅನ್ನೋ ಅಸಲಿಯಾಟ ಶುರುವಾಗಿದೆ. ಲೋಕಾಯುಕ್ತ ಅಂಗಳದಲ್ಲಿ ಮೂಡ ಕೇಸ್. ನಾನು ಯಾವುದೇ ತನಿಖೆಗೆ ಸಿದ್ಧ ಎಂದ ಸಿದ್ದು. ರಾಜೀನಾಮೆ ಬೇಕೇ ಬೇಕು ಅಂತಿರುವ ಬಿಜೆಪಿ. ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಕುತೂಹಲ ಹಾಗೂ ಚರ್ಚೆಗೆ ಕಾರಣವಾಗಿದ್ದ ಸಿಎಂ ವಿರುದ್ಧ ಮೂಡ ಕೇಸ್ ಹಗರಣ ಸ್ಟೋರಿ ಸದ್ಯ ಒಂದು ಹಂತಕ್ಕೆ ಬಂದು ತಲುಪಿದೆ. ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ಬೆನ್ನಲ್ಲೇ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದಾಖಲಿಸಿದ್ದ ಈ ದೂರಿನ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಲೋಕಾಯುಕ್ತ ಇಲಾಖೆಗೆ ಆದೇಶ ನೀಡಿದೆ. ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಸುಮಾರು 56 ಕೋಟಿ ರು ಮೌಲ್ಯದ 14 ಬದಲಿ ನಿವೇಶನಗಳನ್ನು ಪಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮೋದನೆ ನೀಡಿದ್ದಾರೆ. ಇನ್ನು ರಾಜ್ಯಪಾಲರು ನೀಡಿದ್ದ ಅನುಮೋದನೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠದ ಎದುರು ಸುದೀರ್ಘ ವಾದ ಪ್ರತಿವಾದಗಳನ್ನು ಮಂಡಿಸಲಾಗಿತ್ತು. ರಾಜ್ಯಪಾಲರ ಪರ ಸ್ಯಾಲಿಟರಿ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸಿದ್ರೆ, ಸಿಎಂ ಸಿದ್ದರಾಮಯ್ಯ ಪರ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರೆ, ಅಲ್ಲದೆ ದೂರುದಾರರಾದ ಟಿಜೆ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ ಪ್ರದೀಪ್ ಪರವಾಗಿಯೂ ವಕೀಲರು ವಾದ ಮಂಡಿಸಿದ್ದಾರೆ. ಸುದೀರ್ಘವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರಾದ ಎಂ ನಾಗಪ್ರಸನ್ನ ಅವರ ಪೀಠ ಆಗಸ್ಟ್ 19 ಮಧ್ಯಾಂತ ಆದೇಶ ಕೊಟ್ಟು ಸಿಎಂ ಸಿದ್ದುಗೆ ಕೊಂಚ ರಿಲೀಫ್ ಕೊಟ್ಟಿತ್ತು. ಆದರೆ ಅಂತಿಮ ಆದೇಶದಲ್ಲಿ ದೂರುದಾರರ ಮನವಿ ಮಾಡಿದ್ದ 1988 ಭ್ರಷ್ಟಾಚಾರ ಕಾಯ್ದೆ 19A ಅಡಿಯಲ್ಲಿ ತನಿಖೆ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಆದೇಶ ಮಾಡಿದೆ.
ಇನ್ನು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ವಿಚಾರಣೆ ಕೈಗೆತ್ತಿಕೊಂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಮುಂದಿನ 3 ತಿಂಗಳವರೆಗೆ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. ಅಂದರೆ ಇದೇ ಡಿಸೆಂಬರ್ 24ರ ಒಳಗೆ ವರದಿ ಕೊಡುವಂತೆ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿ ಆದೇಶ ಕೊಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಮೂಡ ಹಗರಣ ಪ್ರಕರಣದ ತನಿಖೆ ಲೋಕಾಯುಕ್ತ ಸಜ್ಜಾಗಿದೆ. ದೂರುದಾರರು ಕೊಟ್ಟಿರುವ ಪ್ರಕರಣದ ತನಿಖೆಗೆ ಸದ್ಯ ಅವರು ಮುಂದಾಗಿದ್ದಾರೆ. ಮೂಡ ಅಕ್ರಮ ಸೈಟ್ ಸಿಎಂ ವಿರುದ್ಧ ಕೇಸ್ ದಾಖಲಿಸಿದ್ದ ಕಾನೂನಿನ ತೊಡಕುಗಳು ಸದ್ಯ ದೂರವಾಗಿದ್ದು ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸುವಂತೆ ನ್ಯಾಯಾಲಯದ ಆದೇಶ ಮಾಡಿ ಸದ್ಯ ಎಲ್ಲರ ಚಿತ್ತ ಮೈಸೂರು ಲೋಕಾಯುಕ್ತದ ನೆಟ್ಟಿದೆ. ಮೂಡ ಹಗರಣ ಕುರಿತಂತೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ನೀಡಿದೆ. ಮುಂದಿನ 3 ತಿಂಗಳಲ್ಲಿ ವರದಿ ನೀಡುವಂತೆ ಸೂಚನೆ ಕೂಡ ಮಾಡಿದೆ. ಸಿಎಂ ವಿರುದ್ಧ ಲೋಕಾಯುಕ್ತ ಪೊಲೀಸರ ತನಿಖೆಗೆ ಆದೇಶ ನೀಡಿದ ನ್ಯಾಯಾಲಯವು 3 ತಿಂಗಳಲ್ಲಿ ಅಂದರೆ ಡಿಸೆಂಬರ್ 24ರ ಒಳಗೆ ಸಿಪಿಎಸ್ ಸೆಕ್ಷನ್ 156(3) ಅಡಿಯಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸಲು ಮೈಸೂರು ಲೋಕಾಯುಕ್ತ ಸಿಪಿಐ ಕೋರ್ಟ್ ಆದೇಶ ನೀಡಿದೆ. ತೀರ್ಪಿನಲ್ಲಿ ಪ್ರಕರಣ ದಾಖಲಿಸಲು ಲೋಕಾಯುಕ್ತಕ್ಕೆ ಅನುಮತಿ ನೀಡಿದ ಹಿನ್ನೆಲೆ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬಿಕರ್ ಸೂಚನೆ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಎಸ್ಟಿಪಿಜೆ ಹುದ್ದೇಶ್ ಅವರು ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ದೂರು ದಾಖಲಾದ ಬಳಿಕ ನಿರಂತರ ವಿಚಾರಣೆ ನಡೆಯಲಿದ್ದು ಸಿಎಂ ಕೂಡ ತನಿಖೆಗೆ ಅಗತ್ಯ ಸಹಕಾರ ನೀಡಬೇಕಿದೆ. ಈ ನಡುವೆ ನಾವು ಯಾವುದೇ ತನಿಖೆಗೂ ಸಿದ್ಧ ಎಂದು ಖುದ್ದು ಸಿಎಂ ಹೇಳಿದ್ದಾರೆ. ಮೂಡಾದಲ್ಲಿ ಅಕ್ರಮವಾಗಿ ಸಿಎಂ ಪತ್ನಿ ನಿವೇಶನ ಪಡೆದಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಪರ ಮತ್ತು ವಿರೋಧ ವಾದವನ್ನು ಆಲಿಸಿ ತೀರ್ಪು ಕಾಯ್ದಿರಿಸಿದ್ದರು. ಅಷ್ಟರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದರು. ಈಗ ಹೈಕೋರ್ಟ್ನಲ್ಲಿ ತೆರವಾಗಿರುವುದರಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಕಾನೂನಾತ್ಮಕ ರಾಜಕೀಯ ಹೋರಾಟಕ್ಕೆ ಸೈ ಎಂದ ಸಿದ್ದು. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹೈಕಮಾಂಡ್. ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದ ಬಿಜೆಪಿ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರಬರುತ್ತಿದ್ದಂತೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ, ನಾವು ತನಿಖೆಯನ್ನು ಎದುರಿಸಲು ತಯಾರಾಗಿದ್ದೇವೆ, ತನಿಖೆಗೆ ಹೆದರುವುದಿಲ್ಲ ಹಾಗೂ ಕಾನೂನಿನ ರೀತಿ ಹೋರಾಟ ಮಾಡಲು ತಯಾರಿದ್ದೇವೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಆದೇಶ ನೀಡಿದಂತೆ 17(a) ಪ್ರಕಾರ ತನಿಖೆ ಮಾಡಲು ಅನುಮತಿ ನೀಡಲಾಗಿದೆ. ಆದೇಶದ ಪ್ರತಿ ನನಗೆ ದೊರೆತಿಲ್ಲ. ಆದೇಶವನ್ನು ಪೂರ್ಣವಾಗಿ ತಿಳಿದು ಮುಂದಿನ ನಿರ್ಧಾರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಅಲ್ಲದೆ ವಕೀಲರೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗುವುದು. ಮೂಡಾ ಪ್ರಕರಣದ ತನಿಖೆಗೆ ಸರ್ಕಾರ ರಚಿಸಿದ್ದ ನಿವೃತ್ತ ನ್ಯಾಯಪೀಠ ಎನ್ ದೇಸಾಯಿ ಅವರ ಆಯೋಗ ಆಧಾರ ತನಿಖೆ ಮುಂದುವರಿಯುತ್ತದೆ ಎಂದು ಟಗರು ಗುಟೂರು ಹಾಕಿದೆ. ನಿನ್ನೆ ಕೋರ್ಟ್ನಲ್ಲಿ ಏನು ಆದೇಶ ಆಗಿತ್ತು, ಹೈಕೋರ್ಟ್ನಲ್ಲಿ ಅವರು 17(a) ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಂಪ್ಲೇಂಟ್ ದೂರುದಾರರು ಜನಪ್ರತಿನಿಧಿಗಳ ಏನ್ರಿ ನೀವು ಗಲಾಟೆ ಮಾಡೋದು ನಿಲ್ಸ್ರಿ, ನೀವು ಮಾತಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಸಿಕ್ಕದು. ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು
ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡ್ಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೆ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೆ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಮೇಲ್ಮನವಿ ಸಲ್ಲಿಸಿದ್ದಾರೆ ಸರ್. ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸಿಆರ್ಪಿಸಿ 156 ತನಿಖೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ರು. ಸಿಆರ್ಪಿಸಿ 156 ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆಯನ್ನು ಮುಂದುವರಿತಾ ಸರ್? ಇದು ನಡುವೆ ಯಾವುದು ಸರ್ಕಾರ ರಚನೆ ತಡೆ ಮಾಡಿದಾರ? ಅದಕ್ಕೆ ತಡೆ ಮಾಡಿದಾರ? ಅದು ಮುಂದುವರಿತದೆ. ಅದು ಮೂಡಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತದೆ. ಕಮಿಷನ್ ತಡೆ ಮಾಡಿಲ್ಲ. ನಾನು ನೋಡಿಲ್ಲ, ಅದಕ್ಕೆ ನಾನು ಹೇಳೋದು. ಕೇಳಪ್ಪ, ನಾನು ಹೇಳ್ತೀನಿ. ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದಿದ ಮೇಲೂ ಕೊಡೋದು. ಯಾಚ್ ಪ್ಯಾಚ್ ಆಗಿ ಕೊಡಕ್ಕಾಗಲ್ಲ. ತನಿಖೆ ಬೇಡ, ಅಗತ್ಯತೆ ಇದೆಯಾ ಅಂತ ಹೇಳ್ತಾರೆ. ಯಾವ ಪ್ಯಾನ್? ಈಗ ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದಿರಲ್ಲ, ಅದು ಪ್ಯಾರಲಲ್ ಎನ್ಕ್ವೈರಿ ಆಗಲ್ಲ. ಪ್ಯಾರಲಲ್ ಎನ್ಕ್ವೈರಿ ಲೋಕಾಯುಕ್ತದವ್ರೆ ಮಾಡ್ಬೇಕಲ್ಲಪ್ಪ ತನಿಖೆನ. ಪ್ಯಾರಲಲ್ ಇಲ್ಲ, ಲೋಕಾಯುಕ್ತನೇ ತನಿಖೆ ಮಾಡಬೇಕು. ಅದನ್ನ ಸಂಪೂರ್ಣ ಆದೇಶ ಓದಿದ ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡ್ತಾರೆ. 218 ಬರಲ್ಲ, 19 ಬರಲ್ಲ. ಅದು ನಿಮಗೆ ಅದು ಸದ್ಯಕ್ಕೆ ಅನ್ವಯಿಸೋದಿಲ್ಲ. ಇಲ್ಲಿ ಯಾವುದೇ ಕ್ರೈಮ್ ಆಗಿಲ್ಲ, ಪ್ರೊಸೀಡ್ಸ್ ಆಫ್ ದ ಕ್ರೈಮು ಇಲ್ಲ ಅಂದ್ಬಿಟ್ಟು ಅವೆರಡನ್ನ ರದ್ದು ಮಾಡಿ ಸೆಕ್ಷನ್ 17ಗೆ ತನಿಖೆಗೆ ಆದೇಶ ಮಾಡಿದ್ರು. ಹೌದಾ? ಸೊ ಅದರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡಲಿ, ತನಿಖೆಗೆ ಓಪನ್ ಇದೀವಲ್ಲ ನಾವು. ಆಮೇಲೆ ನಾವೇ ಒಂದು SIT ಕೂಡ ನಾವು ಮುಂಚೆ ರಚನೆ ಮಾಡಿದ್ದೀವಿ. ಎಲ್ಲ ದಾಖಲೆಗಳನ್ನ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ. ಒಂದು ರಿಟೈರ್ಡ್ ಜಡ್ಜ್ ಕೂಡ ಇದ್ದಾರೆ. ಅದಕ್ಕೆ ನಾವೇನು ತನಿಖೆಯಿಂದ ಹಿಂದೆ ಅವಾಗಲೂ ಜರುಗಿಲ್ಲ, ಇವಾಗಲೂ ಜರುಗ್ತಾ ಇಲ್ಲ. ಸೊ ಏನು ತನಿಖೆ ಆದಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್. ಅದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ. ಸೊ ಇದರಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಈ ಸರ್ಕಾರ, ಈ ನಮ್ಮ ಕೇಂದ್ರ ಸರ್ಕಾರ ಗವರ್ನರ್ ಕಚೇರಿಯನ್ನ BJP ಕಚೇರಿಯಾಗಿ ದುರುಪಯೋಗ ಮಾಡ್ತಾ ಇದೆ. ರಾಜ್ಯಪಾಲರು ಇವಾಗ ರಾಜ್ಯದ ಹೊಸ ಸ್ಟೇಷನ್ ಹೌಸ್ ಆಫೀಸರ್ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಪ್ರೊಸೀಜರ್ ಫಾಲೋ ಮಾಡಲಿ, ಕಾನೂನು ಫಾಲೋ ಮಾಡಲಿ, ಸಂವಿಧಾನವನ್ನು ಫಾಲೋ ಮಾಡಲಿ, ನಮ್ಗೇನು ತಕರಾರಿಲ್ಲ. ಉತ್ತರ ಕೊಡಕ್ಕೆ ತಯಾರಿದ್ದೀವಿ. ನಾವು ಈಗಲೂ ಅದೇ ಮಾಡ್ತಾ ಇರೋದು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. FIR ಆದ ತಕ್ಷಣನೇ ಎಲ್ಲ ಆಗುತ್ತೆ ಅಂತಿಲ್ಲ ಅಲ್ವಾ? ಆಮೇಲೆ ಏನು ತನಿಖೆ ಇನ್ನ ಪ್ರಾರಂಭನೇ ಆಗಿಲ್ಲ ಲೋಕಾಯುಕ್ತದಿಂದ, ಆಗ್ಲೇ ಗಲ್ಲಿಗೇರಿಸ್ತಾ ಇದ್ರಲ್ಲ ಎಲ್ಲರೂ. ಏನಕ್ಕೆ ಆಪೋಸಿಷನ್ ಲೀಡರ್ ಏನಾದ್ರೂ ಹೇಳ್ಕೊಳ್ಳಿ, ಅವ್ರಿಗೆ ನೈತಿಕತೆ ಇದ್ರೆ. ಮೊದಲನೇದಾಗಿ ನಾವಲ್ಲ, BJP ನಾಯಕರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರಿಗೆ ಯಾವ ವೇದಿಕೆಯನ್ನು ಹತ್ತಿಸಬಾರ್ದು, ಪಾಕ್ಸ್ಕೋ ಕೇಸ್ ಇದೆ ಅಂತ. ನೈತಿಕತೆ ಇದೆಯಾ ಇವ್ರಿಗೆ ಮಾತಾಡೋಕ್ಕೆ? ಮುನಿರತ್ನ ಅವರು ಹೆಣ್ಮಕ್ಳ ಬಗ್ಗೆ, ದಲಿತರ ಬಗ್ಗೆ ಏನು ವಸೂಲಿ ಮಾಡ್ಬೇಕಾದ್ರೆ ಮಾತಾಡಿರುವಂತ ಮಾತಾಡಿದ್ರೆ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದಾರೇನ್ರಿ? ರಾಜೀನಾಮೆ ಕೇಳಿದಾರ ಮುನಿರತ್ನ ಅವ್ರದ್ದು? ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಿದಾರ BJP ಅವರು? HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇಲ್ವಾ? ಅವರೆಲ್ಲ ನೆಂಟರು ಬೀಗ್ರಲ್ವಾ ಎಲ್ಲರೂ ಸೇರಿ? ಅವಾಗಿನ ಎಲ್ಲೋಯ್ತು ನೈತಿಕತೆ ಇವರಿಗೆ? ವಿಜೇಂದ್ರ ಅವ್ರ ಮೇಲೆ
ಇಲ್ಲಿವರೆಗೂ ಈವರೆಗೂ ಶೆಲ್ ಕಂಪನಿನಲ್ಲಿ ಮನಿ ಲಾಂಡ್ರಿಂಗ್ ಮಾಡಿರೋ ಆರೋಪ ಇದೆಯಾ ಇಲ್ವಾ? ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಇವರು? ಇಲ್ಲಿ ಏನಿದೆ? ಇಸ್ ದೇರ್ ಅ ಕೇಸ್? ಎಲ್ಲಿ ನೋಡಿ, ಬೆನಿಫಿಟ್ ಆಫ್ ಡೌಟ್ ಯಾರಿಗೆ ಕೊಟ್ಟಿದ್ದಾರೆ? ಬೆನಿಫಿಟ್ ಆಫ್ ಡೌಟ್ ಎಲ್ಲೂ ಕೊಟ್ಟಿಲ್ಲ. ಬೆನಿಫಿಟ್ ಬಂದಿದೆ ಅಂತಾನೂ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ, ಅವ್ರ ಕುಟುಂಬ ಇರೋದ್ರಿಂದ ಇದನ್ನ ಮಾಡಿ ಅಂತ ಹೇಳಿರೋದು. ಯಾಕಂದ್ರೆ ಇದು ಸಿಂಗಲ್ ಆರ್ಡರ್ ಸ್ವಾಮಿ, ಮೂಡ ಕೊಟ್ಟಿರೋದು ಸಿಂಗಲ್ ಆರ್ಡರ್. ಇಂಥದ್ದು ಎಷ್ಟು ಆರ್ಡರ್ಗಳು ಕೊಟ್ಟಿದ್ದಾರೆ ಅದೇ ಪ್ರೊಸೀಡಿಂಗ್ಸ್ ನಲ್ಲಿ ಎಲ್ಲಾನು ಆಗ್ಬೇಕಲ್ವಾ? ಯಾರ್ಯಾರ್ದಿದೆ, ಹೇಗಿದೆ? ಆಮೇಲೆ ವಿಜಯನಗರ ಬಡಾವಣೆಯಲ್ಲಿ ಬರೇ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದ್ಯಾ? ಆಸ್ ಅ ಕಾಂಪನ್ಸೇಷನ್ ಗಿವನ್ ಇಟ್ ಟು ನಂಬರ್ ಆಫ್ ಅದರ್ ಪೀಪಲ್. ಸೊ ಆದ್ರಿಂದ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಬಿಜೆಪಿ ಅವ್ರು ಹೇಳ್ತಾರೆ ಅವ್ರಿಗೆ ಏನ್ ಮಾಡೋದಿದೆ. ಅವ್ರ ಇಶ್ಯೂ ಬಗ್ಗೆ ಮಾತಾಡಕ್ ತಯಾರಿದಾರ? ನೈತಿಕತೆ ಬಗ್ಗೆ ಮಾತನಾಡಕ್ ಇಷ್ಟ ಇದ್ರೆ ಬರ್ಲಿ, ಚರ್ಚೆ ಮಾಡ್ತೀನಿ. ಇಲ್ಲೇ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಇದೆ. ಅವ್ರು ಯಾವಾಗ ತಯಾರಾಗ್ತಾರೆ ಹೇಳಿ, ನಾನು ಬರ್ತೀನಿ. ಪ್ರತಿಭಟನೆಗೆ ಎಲ್ಲಿ? ಗಾಂಧಿ ಸ್ಟ್ಯಾಚ್ಯೂ ಮುಂದೆ. ಯಾಕೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ? ಯಾಕೆ? ಅವ್ರು ಸಾವರ್ಕರ್ ಬರ್ತಾರಲ್ರಿ. ಇಲ್ಲ, ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡಕ್ಕೆ ಇವ್ರು ಲಾಯಕ್ಕಿದಾರ ಅಥವಾ ಇವ್ರ ನೈತಿಕತೆ ಇದೆಯಾ? ಗೋಡ್ಸೆ ತಾನೇ ಇವ್ರ ದೇವ್ರು. ಯಾಕೆ ಗಾಂಧೀಜಿ ತತ್ವ ಸಿದ್ಧಾಂತ ಇವಾಗ ಯಾಕೆ ಬರ್ತಾ ಇದ್ದಾರೆ? ಪ್ರಾಸಿಕ್ಯೂಷನ್ ಕೇಳಿದ್ ಯಾರು ಸ್ವಾಮಿ? ಬರ್ಲಿ ಪ್ರಾಸಿಕ್ಯೂಷನ್. ಯಡಿಯೂರಪ್ಪ ಈ ಪ್ರಶ್ನೆ ಕೇಳಿದ್ಮೇಲೆ ಉತ್ತರನೂ ಕೇಳಿ ಸರ್. ಶ್ರೀನಿವಾಸ್ ಸರ್ ಉತ್ತರ ಕೇಳಕ್ಕೆ ಯಡಿಯೂರಪ್ಪ ಅವ್ರ ಕೇಸಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ವೆಸ್ಟಿಗೇಷನ್ ಅವಾಗ ಕೇಳಿದ ಪ್ರೂವ್ ಆಗಿತ್ತು. ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಲೋಕಾಯುಕ್ತ ಕೇಳಿದ್ರು. ಇಲ್ಲಿ ಎಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ತೋರಿಸ್ಬಿಡ್ರಪ್ಪ ನನ್ಗೆ. ಇನ್ವೆಸ್ಟಿಗೇಷನ್ ನಡೆದು ಕಂಪ್ಲೀಟ್ ಆಗ್ಬಿಟ್ಟು ತಪ್ಪಿಸ್ತಾರೆ ಅಂದ್ಬಿಟ್ಟು ಎಲ್ಲಿದೆ ತೋರಿಸ್ಬಿಡಿ ನನಗೆ. ಚಿಕ್ಕ ತಪ್ಪು ದೊಡ್ಡ ತಪ್ಪು ತಪ್ಪೇ ಆಗಿಲ್ಲ ಅಂತ ಇದೀವಲ್ಲ ನಾವು. ಆಯ್ತು, ಚಿಕ್ಕ ತಪ್ಪು ಅಂತ ಆಗಿದೆ ಅಂತ ಎಲ್ಲಿ ತೋರಿಸಿದಾರೆ ಹೇಳಿ ನನಗೆ. ಮಾಡಿ ಇನ್ವೆಸ್ಟಿಗೇಷನ್ ಹಿಂದೆ ಯಾರು ಜರಿತಾ ಇದಾರೆ ಹೇಳಿ. ನಾವ್ ಇನ್ವೆಸ್ಟಿಗೇಷನ್ ಆಗ್ಬಾರ್ದು, ಅದು ತಪ್ಪು ಅಂತ ಹೇಳ್ತಾ ಇದೀರ? ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನ? ಗೌಡ್ರ ಶಾಸಕರು ಆಗಿ ಹೇಳ್ತಾ ಇದಾರ? ಇಲ್ಲ. ವೇರ್ ಆರ್ ವಿ ಸೇಯಿಂಗ್ ಎನಿಥಿಂಗ್? ಆದ್ರೆ ಬಿಜೆಪಿ ಅವರು ದಯವಿಟ್ಟು ನೀವು ರಾಜೀನಾಮೆಯನ್ನ ಕೇಳಿ, ಅದು ನಿಮ್ಮ ಹಕ್ಕು. ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕು. ನೈತಿಕತೆ ಮಾತಾಡೋದಕ್ಕೆ ನಿಮ್ ಹಕ್ಕಿಲ್ಲ. ಅಲ್ಲ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗಿದ್ಯಾ ಕೇಳ್ತಾ ಇರೋದು? ಸರಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ. ಯಾರನ್ನ ಹೈಕಮಾಂಡ್ ಅಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬ್ರು ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ? ಇಲ್ಲ. ಬಹಳ ಸ್ಪಷ್ಟವಾಗಿ ಹೋದ 2 ವಾರದ ಹಿಂದೆನೂ ಕೂಡ ಎಲ್ಲಾ ಶಾಸಕರು, ಎಲ್ಲಾ ಸಂಸದರು ಮತ್ತೆ ಹೈಕಮಾಂಡ್ ಅಂಡ್ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ದ ಆನರೇಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದೀವಿ. ನಿನ್ನೆನೂ ಸ್ಪಷ್ಟಗೊಳಿಸಿದ್ದಾರೆ. ಅನುಮಾನ ಯಾರಲ್ಲೂ ಬೇಡ. ಬಿಜೆಪಿ ಅವರಿಗೆ ಏನೇನೋ ಆಸೆ ಹುಟ್ಟಿರ್ತದೆ. ಯಾಕಂದ್ರೆ ಈಗ CBI, IT, ED ಗವರ್ನರ್ ಎಲ್ಲರೂ ಸ್ವಲ್ಪ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ, ಅವ್ರಿಗೆ ಏನೋ ಹಗಲ್ಗನ್ಸು ಏನೋ ಆಗ್ಬಿಡ್ತದೆ ಅಂತ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ನಮ್ ಜೊತೆ ಇದೆ. ಸಂವಿಧಾನ, ಕಾಂಗ್ರೆಸ್ ಪಕ್ಷ. ಇನ್ನು ಕೋರ್ಟ್ ಆದೇಶ ಹೊರಬರುತ್ತಿದ್ದಂತೆ ಫೀಲ್ಡ್ಗಿಳಿದ ವಿಪಕ್ಷ ಮುಖಂಡರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಪ್ಲಾನ್ ಮಾಡಿದ್ದು ಸಾಲು ಸಾಲು ಪ್ರತಿಭಟನೆಗಳನ್ನು ಮಾಡುತ್ತಿದೆ. ಈ ನಡುವೆ ಇಂದು ಬಿಜೆಪಿ ಯುವ ಮೋರ್ಚಾದಿಂದ ಸಿಎಂ ಮನೆ ಮುತ್ತಿಗೆ ಯತ್ನ ಕೂಡ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಸಿಎಂ ನಿವಾಸದ ಸುತ್ತ ಬಿಜೆಪಿ ನಿರ್ಮಾಣ ಮಾಡಿದ್ದ ಹೈ ಡ್ರಾಮಾಕ್ಕೆ ತೆರೆ ಎಳೆಯಲಾಯಿತು.
ನಿನ್ನೆಯ ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ರು, ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇನು ಹೈಕೋರ್ಟ್ ಮೆಟ್ಲೇರಿದ್ರು. ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದನೆಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಕೇವಲ 4,600 ಸ್ಕ್ವೇರ್ ಫೀಟ್ ಅಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ. ಆದರೆ ಇವರಿಗೆ 56 ಕೋಟಿ ಬೆಲೆ ಬಾಳ್ತಕ್ಕಂಥ 14 ನಿವೇಶನಗಳು ಸಿಕ್ಕಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನಿನ್ನೆ ಹೇಳಿದೆ. ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ. ಬಿಜೆಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿನ್ನೆಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದೆ. ಯಾವ ರೀತಿ ಭ್ರಷ್ಟಾಚಾರ ಆಗಿದೆ, ಯಾವ ರೀತಿ ಅಧಿಕಾರದ ದುರುಪಯೋಗ ಆಗಿದೆ, ಮೇಲ್ನೋಟಕ್ಕೆ ಇದು ತನಿಖೆ ಆಗಬೇಕಾಗಿದೆ ಅನ್ನುವ ಅಂಶವನ್ನ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವೆಲ್ಲವೂ ಕೂಡ ಆರೋಪಗಳು ರಾಜಕೀಯ ಪ್ರೇರಿತ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ. ನಾನು ಈಗಲೂ ಹೇಳ್ತೇನೆ, ನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು. ರಾಜ್ಯದ ಜನರ ಅಭಿಪ್ರಾಯಕ್ಕೆ ನೀವು ಮನ್ನಣೆಯನ್ನು ನೀಡಬೇಕು. ಇವತ್ತೇನು ಅನ್ಯಾಯ ಆಗಿದೆ, ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ಇದು ಕಾನೂನಿನ ಪ್ರಕಾರ ಆಗಿಲ್ಲ, ಅಕ್ರಮ ನಡೆದಿದೆ. ಹಾಗಾಗಿ ತಮ್ಮ ಬಂಡತನವನ್ನ ಬದಿಗಿಟ್ಟು ಗೌರವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ. ಈಗ ಸಿದ್ದರಾಮಯ್ಯನವರು ಇಷ್ಟು ದಿನ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು. ಈಗ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ನಾನು ಪ್ರಾಮಾಣಿಕ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗ್ಲೌಸ್ ಹಾಕಿ ಫಿಂಗರ್ ಪ್ರಿಂಟ್ ಬಿಡದಲ್ಲೇ ಕಳ್ತನ ಮಾಡಿದವರು ನನ್ನ ಚಾರೆ ಇಲ್ಲ, ಎಲ್ಲಿದೆ ನಂದಲ್ಲಿ ಚಾರೆ, ನಂದೆಲ್ಲಿದೆ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರೆ. ಅದು ಕಳ್ತನ ಆಗಿಲ್ವಾ? ಕಳ್ತನ ಆಗಿದೆ. ಕಳ್ತನ ಆಗಿರೋದು ಗೊತ್ತು. ಸರ್ಕಮ್ಟೆನ್ಸಸ್ ಎವಿಡೆನ್ಸು ಕಳ್ತನವನ್ನು ದೃಢೀಕರಿಸ್ತಾ ಇದೆ. ನಂದೆಲ್ಲಿದೆ ಫಿಂಗರ್ ಪ್ರಿಂಟು ಅಂತ ಕೇಳ್ತಾ ಇದ್ರು. ಈಗ ಅದನ್ನು ಬಿಟ್ಟಿದ್ದಾರೆ. ಈಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಬಯಸೋದು, ನಿಮ್ಮ ಬುದ್ಧಿವಂತಿಕೆ ಉತ್ತರವನ್ನು ನಾವೆಲ್ಲರೂ ಕೇಳಿದ್ದೇವೆ. ನಮಗೆ ಬೇಕಾಗಿರೋದು ರಾಜ್ಯದ ಜನರಿಗೆ ಪ್ರಾಮಾಣಿಕ ಉತ್ತರ. ಪ್ರಾಮಾಣಿಕ ಉತ್ತರವನ್ನು ನೀವು ಕೊಡ್ತಾ ಇಲ್ಲ. ನೀವು ಕೇವಲ ಬುದ್ಧಿವಂತಿಕೆ ಉತ್ತರ ಕೊಡ್ತಾ ಇದ್ದೀರಿ. ಬುದ್ಧಿವಂತಿಕೆ ಉತ್ತರದ ಮೂಲಕ ಕೆಲವರನ್ನು ನಂಬಿಸ್ಬೋದು, ಎಲ್ಲರೂ ನಂಬಿಸಕ್ಕಾಗಲ್ಲ. ಆತ್ಮವಂಚನೆ ಮಾಡ್ಕೊಂಡು ಯಾರು ಮಾತಾಡ್ತಾರೆ ಅವರು ಹೆಚ್ಚು ಕಾಲ ನಂಬಿಸೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ಜ್ಯೋತಿಷ್ಯ ಭವಿಷ್ಯ ಹೇಳೋ ಅಭ್ಯಾಸ ಇಲ್ಲ. ಆದರೆ ಪರಿಸ್ಥಿತಿ ಹೆಂಗಿದೆ ಅಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಅವರ ಪಕ್ಷದೊಳಗೆ ಸೃಷ್ಟಿಯಾಗತ್ತೆ, ಅಷ್ಟು ಹೇಳಬಲ್ಲೆ. ಕೆಲವು ಮ್ಯಾಟ್ರ್ ಆಫ್ ಟೈಮು. ಈಗ ICUಗೆ ಹೋದ ಪೇಷಂಟು ಆಕ್ಸಿಜನ್ ಮೇಲೆ ಬದುಕಿದೆ. ಎಷ್ಟು ಕಾಲ ಆಕ್ಸಿಜನ್ ಇರುತ್ತೆ ಅಷ್ಟು ಕಾಲ ಪೇಷಂಟ್ ಬದುಕಿರುತ್ತೆ.
ಆಕ್ಸಿಜನ್ ವಾಪಸ್ ತೆಗಿತಿದ್ದಂಗೆ ಪರ್ಮನೆಂಟ್ ಆಗಿ ICU ಅಲ್ಲಿ ಇಡಕ್ಕಾಗತ್ತಾ ನಮ್ಮ ಸರ್ಕಾರನ? ನಮ್ಮ ಸರ್ಕಾರನ ಪರ್ಮನೆಂಟ್ ಆಗಿ ICU ಅಲ್ಲಿ ಇಡಕ್ಕಾಗಲ್ಲ. ಹಾಗಾಗಿ ರಿಪ್ಲೇಸ್ ಮಾಡಲೇಬೇಕಾಗತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒಂದು ಕಡೆ ಬಿಜೆಪಿ ನಾಯಕರ ಬಿಗಿಪಟ್ಟು ಹಿಡಿದು ಬೀದಿಗೆ ಇಳಿದಿದ್ರೆ, ಇತ್ತ ನಾಯಕರು ಸಿದ್ದು ಬೆನ್ನಿಗೆ ನಿಂತಿದ್ದಾರೆ. ಡಿಸಿಎಂ ಸಚಿವರುಗಳ ಹಾದಿಗೆ ಸಿದ್ದು ಪರ ಕಾನೂನು ಸಮರಕ್ಕೆ ಸೈ ಅಂತಿದ್ದಾರೆ. ಕಾನೂನು ಹೋರಾಟದ ಜೊತೆಯಲ್ಲೇ ರಾಜಕೀಯ ಹೋರಾಟದ ಹಾದಿಯನ್ನು ಮುಂದುವರಿಸುತ್ತೇವೆ, ಇದು ವಿಪಕ್ಷಗಳ ನಾಯಕರ ಷಡ್ಯಂತರದ ಭಾಗ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಮುಖ್ಯಮಂತ್ರಿಯವರು ಯಾವುದೇ ಕಡತಕ್ಕೆ ರುಜು ಹಾಕಿಲ್ಲ, ಅಧಿಕಾರ ದುರ್ಬಳಕೆ ಆಗಿಲ್ಲ ಎಂದು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೇವೆ. ಅದಕ್ಕೆ ವಿರುದ್ಧವಾದ ತೀರ್ಪು ಬಂದಿದೆ. ತೀರ್ಪನ್ನು ಗೌರವಿಸುತ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗಲಿಲ್ಲವೇನೋ ಅನಿಸುತ್ತಿದೆ. ಮುಂದಿನ ನ್ಯಾಯಾಂಗ ಹೋರಾಟದ ಮುಖ್ಯಮಂತ್ರಿಯವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಕೋರ್ಟ್ ಆದೇಶ ಹೊರಬಿದ್ದಿದ್ದು ಕಾನೂನು ಸಮರಾಂಗಣ ಮೈಸೂರು ಟಗರು ಧುಮುಕ ಹಾಕಲು ಸಿದ್ಧವಾಗಿದ್ದೆ. ಇತ್ತ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯದ ಆದೇಶದಂತೆ FIR ದಾಖಲು ಮಾಡಿದ್ದಾರೆ ಹಾಗೂ ತನಿಖೆಗೆ ಸಜ್ಜಾಗಿದ್ದಾರೆ. ಕೋರ್ಟ್ ಆದೇಶದ ಬಳಿಕ FIR ದಾಖಲಾಗುತ್ತಿದ್ದಂತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಲಿದೆ. ನಂತರ ಮೂಡಾ ಹಗರಣದ ಆರೋಪಗಳ ಆಧಾರದ ಮೇಲೆ ಸಿಎಂ ನೋಟಿಸ್ಗೆ ಜಾರಿ ಮಾಡಲಾಗುತ್ತದೆ. ತನಿಖಾ ತಂಡ ರಚನೆಯಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗುತ್ತೆ. ವಿಚಾರಣೆಗೆ ಹಾಜರಾದಾಗ ಪ್ರಾಥಮಿಕ ಹಂತದ ಹೇಳಿಕೆ ದಾಖಲು ಮಾಡಲಾಗುತ್ತದೆ. ನಂತರ ಕೇಸ್ ಸಂಬಂಧ ಅವಶ್ಯಕತೆ ಇರುವವರೆಗೂ ನೋಟಿಸ್ ಜಾರಿ ಮಾಡುವುದಕ್ಕೆ ಅವಕಾಶಗಳಿವೆ. ಹಂತ ಹಂತವಾಗಿ ನೋಟಿಸ್ ಜಾರಿ ಮಾಡುವ ಲೋಕಾಯುಕ್ತ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಸಿಎಂ ಪತ್ನಿ, ಬಾಮೈದ, ಇತರೆ ಆರೋಪಿಗಳು, ಅಧಿಕಾರಿಗಳು ನೋಟಿಸ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಈ ವಿಚಾರಣೆ ಹಾಗೂ ತನಿಖೆಯ ವೇಳೆ ಸಿಗುವ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗುತ್ತಿದೆ. ಸಾಕ್ಷ್ಯ ಹಾಗೂ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಸಲಾಗುತ್ತೆ. ಮೂಡಾ ಹಗರಣದ ಆರೋಪದಲ್ಲಿ PC ಆಕ್ಟ್ 13(1)(a) ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗುತ್ತೆ. ಸಾರ್ವಜನಿಕ ಸೇವಕನಿಂದ ಸರ್ಕಾರಿ ಸ್ವತ್ತಿನ ದುರುಪಯೋಗದ ಸೆಕ್ಷನ್ ಇದಾಗಿದೆ. ಈ ಸೆಕ್ಷನ್ ಅಡಿ ಆರೋಪ ಸಾಬೀತು ಆಧಾರದಲ್ಲಿ ಮುಂದಿನ ಕ್ರಮ ಜರುಗಿಸಲಾಗುತ್ತದೆ. ಸೆಕ್ಷನ್ 13(2) ಅಡಿಯಲ್ಲಿ ಆರೋಪ ಸಾಬೀತಾದ ಬಳಿಕ ಶಿಕ್ಷೆ ನೀಡಲಾಗುತ್ತದೆ. ಈ ಸೆಕ್ಷನ್ ಅಡಿಯಲ್ಲಿ ಅಪರಾಧಿಗೆ ಕನಿಷ್ಠ 4 ರಿಂದ ಗರಿಷ್ಠ 10 ವರ್ಷಗಳ ಶಿಕ್ಷೆಯನ್ನು ನೀಡುವುದಕ್ಕಾಗಿ ಅವಕಾಶಗಳಿರುತ್ತದೆ. ಸದ್ಯ ಮೈಸೂರು ಹಮ್ಮಿರ ಸಿಎಂ ಸಿದ್ದರಾಮಯ್ಯ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಲ್ಲಿಂದ ಹೋರಾಟದ ಹಾದಿಯನ್ನು ತುಳಿದು ಹಂತವಾಗಿ ನಾಡಿನ ಅಧಿಪತಿ ಸ್ಥಾನಕ್ಕೆ ಬಂದರೋ ಅಲ್ಲೇ ಸದ್ಯ ಅಂದರೆ ಹುಟ್ಟೂರಿನಲ್ಲೇ ಮೂಡಾ ಹಗರಣದ ತನಿಖೆ ಎದುರಿಸಲು ಸಜ್ಜಾಗಿದ್ದಾರೆ. ಒಂದು ಕಾಲದಲ್ಲಿ ಲೋಕ ಬದಲಿಗೆ ACB ತಂದಿದ್ದ ಸಿಎಂ ಸಿದ್ದರಾಮಯ್ಯ ಸದ್ಯ ಕೋರ್ಟ್ ಆದೇಶದಂತೆ ಮತ್ತೆ ಕಾರ್ಯೋನ್ಮುಖವಾಗಿರುವ ಲೋಕಾಯುಕ್ತದ ಮುಂದೆ ವಿಚಾರಣೆ ಎದುರಾಗಿಸಬೇಕಾದ ಕಾಲ ಬಂದಿದೆ. ಇನ್ನು ಮೈಸೂರು ಲೋಕಾಯುಕ್ತ SP ಹೆಗಲಿಗೆ ಕೋರ್ಟ್ ಸಿದ್ದು ವಿರುದ್ಧವಾಗಿ ಮೂಡಾ ಹಗರಣದ ತನಿಖೆ ಹೊರಡಿಸಿದೆ. ಸದ್ಯ ಮೈಸೂರು ಲೋಕಾಯುಕ್ತ SP ಆಗಿ TJ ಉದೇಶ್ ಕಾರ್ಯನಿರ್ವಹಿಸುತ್ತಿದ್ದು ಅವರ ಮುಂದೆ ಸಿಎಂ ವಿಚಾರಣೆ ಎದುರಿಸಬೇಕಾಗುತ್ತದೆ. ಇನ್ನು ರಾಜ್ಯ ರಾಜಕಾರಣ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದ ಕೆಸರೆರ ಚಾಟಕ್ಕೆ ಕಾರಣವಾಗಿದೆ ಅನ್ನೋ ಟಾಕ್ ಸದ್ಯ ರಾಜಕೀಯ ವಿಶ್ಲೇಷಣಾ ಬಾಯಲ್ಲಿ ಓಡಾಡ್ತಿದೆ. ಇದೇ ಆಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.